ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಫ್ಲವರ್ ಶೇಪ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ಸಾರಿ ಕುಚ್ಚು ಬ್ಯೂಟಿಫುಲ್ ಆಗಿದೆ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ 0.75 mm. ಫಸ್ಟ್ ದಾರ ಲಾಕ್ ಮಾಡಿ ಆಮೇಲೆ ಫಸ್ಟು 3-4 ಚೈನು ಕುಚ್ಚಿಗೆ 3 ಚೈನ್ ಮಾಡಿ ಬಟ್ಟೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನು ಬಟ್ಟೆಗೆ ಲಾಕ್, ಮತ್ತೆ ಒಂದು ದೊಡ್ಡ ಬೀಡ ಆರ್ಚ್ಗೆ ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ. ನಿಮ್ಮ ಇಷ್ಟದ ಬೀಡ್ ತಗೋಬೋದು ನೀವು. ನಾನು ಇದನ್ನು ತಗೊಂಡಿದ್ದೀನಿ. ಈಗ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತೆ 3 ಸಾರಿ 3 ಚೈನು, ಸಿಂಗಲ್ ಆರ್ಚ್ ಕುಚ್ಚು ಬೇಸು, 1 3. ಈ ಥರ 3 ಸಾರಿ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಬೀಡ್ ಸೇರಿಸಿ ಕೊನೆಯಲ್ಲಿ 2 ಸಾರಿ 3 ಚೈನು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ. ಈಗ ಸೆಕೆಂಡ್ ಸ್ಟೆಪ್ಪು, ದಾರಕ್ಕೆ ಮೊದಲೇ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಟಿದ್ದೀನಿ, ಸೇರಿಸಿದ್ದೀನಿ. ಇಲ್ಲಿ ದಾರ ಲಾಕ್ ಮಾಡಿದ್ದೀನಿ, ಅಲ್ಲಿ ದಾರ ಕಟ್ ಮಾಡಿ ಎಂಡಲ್ಲಿ. ಈಗ ಫಸ್ಟ್ 3 ಚೈನು ಹಾಗೆ ಮಾಡ್ಕೊಳ್ಳಿ. ಇದನ್ನು ಲಾಕಲ್ಲಿ ಲಾಕ್ ಮಾಡಿ, ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿಂದ ಈ ಬೀಡ್ ಹಿಂದಿನ ದಾರ ಇದೆಯಲ್ವ, ಈ ದೊಡ್ಡ ಬೀಡ್ ಹಿಂದಿನ ದಾರ ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ ನಾನು. ಈ ಥರ ದಾರ 2 ಸಾರಿ ಸುಂದ್ಕೊಳ್ತೀನಿ ಹುಕ್ಗೆ. 2 ಸಾರಿ ಸುಂದ್ಕೊಂಡು ಇಲ್ಲಿಂದ ದಾರ ತಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ನೋಡಿ ಈ ಥರ 2 ಸಾರಿ ದಾರ ಸುಂದ್ಕೋತೀನಿ. ಬೀಡ್ ಹಿಂದಿನ ದಾರದಲ್ಲಿ ಹೋಗಿ ದಾರ ತಗೊಂಬರ್ತೀನಿ. ಫಸ್ಟ್ 2, ಆಮೇಲೆ 2, ಆಮೇಲೆ 2. ಈಗ ಇಲ್ಲಿಂದ ಬೀಡ್ ತಗೊಂಬನ್ನಿ. ಹಿಂಗೆ ಮತ್ತೆ ಟ್ರಿಪಲ್ ಕ್ರೋಶೆಗೆ ದಾರ ಸುಂದ್ಕೊಳ್ಳಿ. ಇಲ್ಲಿಂದ ತಗೊಂಬಂದು ಫಸ್ಟ್ 2 ಒಂದು ಮಾಡಿ, ಈ ಬೀಡನ್ನು ಫ್ರಂಟಿಗೆ ತನ್ನಿ. ಫ್ರಂಟಿಗೆ ತಂದು ಈಗ ಮತ್ತೆ 3 ಲೂಪ್ ಇದೆ, 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ ಇನ್ನೆರಡು ಸಾರಿ ಟ್ರಿಪಲ್ ಕ್ರೋಶೆ. ಒಟ್ಟು 5 ಸಾರಿ ಈ ಥರ ಮಾಡಿ. ಫಸ್ಟ್ 2, ಆಮೇಲೆ 2, ಮತ್ತೆ 2. ಈಗ ಈ ಥರ 5 ಟ್ರಿಪಲ್ ಕ್ರೋಶೆ ಹಾಕಿ ಮಧ್ಯದಲ್ಲಿ ಬೀಡ್ ಹಾಕಿದ್ದೀನಿ. 2 ಪ್ಲೇನ್ ಟ್ರಿಪಲ್ ಕ್ರೋಶೆ, ಮಧ್ಯೆ 3ನೇದಲ್ಲಿ ಬೀಡ್, 4, 5 ಒಟ್ಟು 5 ಟ್ರಿಪಲ್ ಕ್ರೋಶೆ ಆಗಿದೆ. ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇಲ್ಲಿ ಇದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮಿಡ್ಲಲ್ಲಿ ಬೀಡ್ ಬರುತ್ತೆ. ಈಗ ಮತ್ತೆ 3 ಚೈನು. ಈಗ ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ತಂದು ಫಸ್ಟ್ 2, ಮತ್ತೆ 2. ಈ 3 ಚೈನ್ ಫಸ್ಟಿಗೆ ಹಾಕಿರೋದು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ. ಈಗ ಇನ್ನೊಂದು ಟ್ರಿಪಲ್ ಕ್ರೋಶೆ ಆಯಿತು. ಈಗ 3ನೇದಕ್ಕೆ ಬೀಡ್ ಈ ಥರ ತಗೊಂಬಂದು 1, ಮತ್ತು ಇದನ್ನು ಈ ಕಡೆ ತನ್ನಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 ಒಂದು, ಮತ್ತೆ 2 ಟ್ರಿಪಲ್ ಕ್ರೋಶೆ. 1,
ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದಲೇ ಮತ್ತೆ 3 ಚೈನ್. ಇದು ಒಂದು ಟ್ರಿಪಲ್ ಕ್ರೋಶೆ ಲೆಕ್ಕ, ಇನ್ನೊಂದು ಟ್ರಿಪಲ್ ಕ್ರೋಶೆ, ಈಗ ಬೀಡ್ ಮತ್ತೆ 2 ಟ್ರಿಪಲ್ ಕ್ರೋಶೆ. ಇದನ್ನು ಮುಂದೆ ತನ್ನಿ, ಬೀಡು ಮುಂದೆ ತಂದು ಫಸ್ಟ್ 2 ಒಂದು ಮಾಡಿ, ಆಮೇಲೆ ಅದನ್ನು ಮತ್ತೆ ಟ್ರಿಪಲ್ ಕ್ರೋಶೆ 2, 1, ಇನ್ನೊಂದು, ಈಗ ಇದನ್ನ ಇಲ್ಲಿ ಈ 3 ಚೈನ್ನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ, ಈ ಥರ ಮಿಡ್ಲಲ್ಲಿ ಬೀಡ್ ಬರುತ್ತೆ, 3 ಪೆಟಲ್ಸ್ ಬರುತ್ತೆ. ಈ ಥರ ಪೂರ್ತಿ ಮಾಡ್ಕೊಂಡು ಹೋಗಿ. ಇಲ್ಲಿ ಮಧ್ಯದಲ್ಲಿ ಈಗ ಒಂದು 3 ಚೈನ್ ಮಾಡ್ಕೊಳ್ಳಿ ಕುಚ್ಚಿಗೆ, ಈ ಥರ ಮಾಡ್ಕೊಳ್ಳಿ. ಮತ್ತೆ ಉಳಿದಿರೋದು ನೆಕ್ಸ್ಟ್ ಇದೇ ಥರ ಮಾಡ್ಕೊಂಡು ಹೋಗಿ ಪೂರ್ತಿ. ಆಮೇಲೆ ಇಲ್ಲಿ ಬೀಡ್ ಹಿಂದ್ಗಡೆ ದಾರದಲ್ಲಿ ಈ ಥರ ಪೆಟಲ್ಸ್ ಮಾಡ್ಕೊಳ್ಳಿ. ಪೂರ್ತಿ ಮಾಡಿ ತೋರಿಸಿ. ಕುಚ್ಚೆಲ್ಲ ಹಾಕಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಡಿಸೈನು. ತುಂಬ ಈಸಿ ಸಿಂಪಲ್ ಆಗಿರುವಂತಹ ಡಿಸೈನ್ ಇದು. ಬೇಗ ಆಗುತ್ತೆ, 1.5 ಗಂಟೆ ಒಳಗಡೆ ಆಗುತ್ತೆ, 1-1.5 ಗಂಟೆ ಒಳಗಡೆ. ಯಾಕೆಂದರೆ 2 ಸ್ಟೆಪ್ ನೋಡಿ, ಬೇಸ್ ಲೈನ್ ಒಂದು, ಆಮೇಲೆ ಮೇಲೆ ಫ್ಲವರ್ ಮಾಡೋದೊಂದು ಅಷ್ಟೇ. ಅದರಿಂದ 2 ಸ್ಟೆಪ್ಪಲ್ಲೇ ಆಗೋಗುತ್ತೆ, ಬೇಗ ಆಗುತ್ತೆ. ನೀವು ಟ್ರಿಪಲ್ ಕ್ರೋಶೆ ಬದಲು ಡಬಲ್ ಕ್ರೋಶೆನಾದ್ರು ಹಾಕ್ಕೋಬೋದು ಪೆಟಲ್ಸ್ಗೆ. ಟ್ರಿಪಲ್ ಕ್ರೋಶ್ ಹಾಕಿದರೆ ಸ್ವಲ್ಪ ದೊಡ್ಡ ಪೆಟಲ್ಸ್ ಬರುತ್ತೆ ಅಂತ ಅಷ್ಟೇ. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ ಹೆಂಗೆ ಕಾಣುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.